ಮನುಷ್ಯತ್ವಂ. ಮನುಷ್ಯರಿದ್ದಾರೆಲ್ಲ ಮನುಷ್ಯ ತರ ಇರಲ್ಲ. ಎಲ್ಲರಿಗೂ ಅನುಭವ ಆಗ್ತಾ ಇದೆ. ನೀವು ಟಿವಿ ವಿಡಿಯೋ ಇದೆಲ್ಲ ನೋಡಿದ್ರೆ ನಾವು ಮನುಷ್ಯನಲ್ಲಿ ಯಾರು ಕೂಡ ಬಿಹೇವ್ ಮಾಡ್ತಾ ಇಲ್ಲ. ಒಂದು ಒಳ್ಳೆ ಮಾತಿದೆ, ಕಾಡುವ ಪ್ರಾಣಿಗಳು ಕಾಡಿನಲ್ಲಿವೆ, ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ. ಕಾಡುವ ಪ್ರಾಣಿಗಳು ನಾವೇನಾಗ್ಬೇಕೀಗ? ಕಾಡುವ ಪ್ರಾಣಿಗಳಾಗ್ಬೇಕ? ವಿವೇಕಾನಂದ ಧರ್ಮ ಅಂದ್ರೇನು? ಪಶು ಸದೃಶವಾದ ವ್ಯಕ್ತಿಯನ್ನು ಮಾನವನನ್ನು ದೈವತ್ವಕ್ಕೆ ಏರಿಸತಕ್ಕಂಥ ಭಾವನೆಯೇ ಧರ್ಮ. ಎಲ್ಲ ಶಾಸ್ತ್ರಗಳ ಸಾರ ಇದು. ಎಲ್ಲ ಶಾಸ್ತ್ರಗಳು, ಎಲ್ಲ ಪುರಾಣಗಳು, ಎಲ್ಲ ಸಂತಗಳು ಇದನ್ನ ಸರಳವಾದ ಭಾಷೆಯಲ್ಲಿ ಕಥೆಯ ಮುಖಾಂತರ, ರೂಪಕದ ಮುಖಾಂತರ, ಉಪನ್ಯಾಸದ ಮುಖಾಂತರ ತಿಳಿಸಕ್ಕೆ ಹೊರಟಿದ್ದಾರೆ. ಆ ಮನುಷ್ಯತ್ವವನ್ನು ನಾವು ಮೊದಲು ಪಡ್ಕೋಬೇಕು. ಮೊದಲು ನಾವು ಮನುಷ್ಯರಾಗಲು ಬದುಕಬೇಕು. ಪರಸ್ಪರ ವ್ಯಕ್ತಿಗಳನ್ನ ಪ್ರೀತಿಸುವುದನ್ನು ಕಲಿಬೇಕು. ಯಾರನ್ನು ಪ್ರೀತಿಸ್ತಾ ಇದ್ರು ಕೂಡ ಅಟ್ಲೀಸ್ಟ್ ನಮ್ಮನ್ನ ಪ್ರೀತಿಸೋರನ್ನ ನಾವು ಪ್ರೀತಿಸಿದ್ರೆ ಸಾಕು. ನಮ್ಮ ತಂದೆ ತಾಯಿಗಳು ಎಷ್ಟು ಪ್ರೀತಿಸ್ತಾರೆ ನಮಗೆ, ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ. ತಾಯಿ ನಾವು ಒಂದು ದಿವಸ ಮಗುವಿದ್ದಾಗಿಂದ ಹಿಡಿದು ನಾವು ಬೆಳೆಯುವವರೆಗೂ ಎಷ್ಟು ದಿನ ನಿದ್ದೆ ಮಾಡಿರಲ್ಲ, ಎಷ್ಟು ದಿವಸ ಊಟ ಮಾಡಿರಲ್ಲ, ಎಷ್ಟು ಯಾವತ್ತು ಏನೇ ಗೊತ್ತಿರಲಿಲ್ಲ, ಎಷ್ಟೆಲ್ಲ ಸಂಕಟ ಪಟ್ಟು, ಎಷ್ಟೆಲ್ಲ ಪ್ರಾರ್ಥನೆ ಮಾಡಿ, ಏನೆಲ್ಲ ನಮ್ಮ ತಾಯಿ ನಮ್ಗೆ ಕಷ್ಟಪಟ್ಟಿರ್ತಾರೆ. ನಮ್ಮ ತಂದೆ ತಾಯಿಗಳನ್ನು ನಾವು ಎಷ್ಟು ಪ್ರೀತಿಯಿಂದ ನೋಡ್ತೀವಿ. ನಮಗೆ ಸುಖ ಬೇಕಾದಾಗ ಅವರೇ ಒಂದು ನಮಗೆ ಅಡಚಣೆ ಆಗ್ತದೆ, ಅವನ್ನೆಲ್ಲ ನಾವು ತಗಿ ಹೋಗುವುದಿಲ್ಲ. ಒಂದು ಮಾನವರಾಗಿ ಅವನ್ನ ಒಂದು ಹೋಗಿ ತಾಯಿ ಅಂತ ಬೇಕಾಗಿಲ್ಲ, ಅಥವಾ ತಂದೆ ಅಂತ ಬೇಕಾಗಿಲ್ಲ, ಒಂದು ಮಾನವ. ವಿವೇಕಾನಂದ ಹೇಳಿದ್ರು, ಅಮೆರಿಕದಿಂದ ವಾಪಸ್ ಬಂದ ಮೇಲೆ ರಾಮೇಶ್ವರದಲ್ಲಿ ಏನ್ ಹೇಳಿದ್ರು, ಇನ್ನು 50 ವರ್ಷಗಳ ಕಾಲ ನಿಮ್ಮ ಎಲ್ಲ 33 ಕೋಟಿ ದೇವತೆಗಳನ್ನ ಗಂಟು ಕಟ್ಟಿ ಸಮುದ್ರಕ್ಕೆ ಎಸೆಯಿರಿ.